ಮಾರ್ಚ್ 10ರಿಂದ ಪ್ರಾರಂಭವಾಗಿ ಮಾರ್ಚ್ 20ರ ತನಕ ನಡೆಯುವ ಕಾರ್ಕಳ ಉತ್ಸವದ ಕಾರ್ಯಕ್ರಮದ ಪೂರ್ವಭಾವಿ ಸಮಾಲೋಚನಾ ಸಭೆ ಹಾಗೂ ಆಮಂತ್ರಣ ಬಿಡುಗಡೆ ಸಮಾರಂಭವು ಸ್ವರಾಜ್ ಮೈದಾನದಲ್ಲಿ ಜರುಗಿತು। ಈ ಸಂದರ್ಭದಲ್ಲಿ ಮಾತನಾಡಿದ ಖ್ಯಾತ ನ್ಯಾಯವಾದಿ ಎಂಕೆ ಜಯಕುಮಾರ್ ಅವರು ಕಾರ್ಕಳ ಸುವರ್ಣ ಕಾರ್ಕಳವಾಗುತ್ತದೆ, ಜನರಿಗೆ ಅನುಕೂಲವಾಗುವಂತಹ ವ್ಯವಸ್ಥೆ ಮಾಡುವುದು ಮಾತ್ರವಲ್ಲದೆ ಕಾರ್ಕಳದ ಇತಿಹಾಸ ಹಾಗೂ ವೈಭವವನ್ನು ಹೊರಗಿನವರಿಗೆ ತೋರಿಸಿಕೊಡುವುದು ಕಾರ್ಕಳ ಉತ್ಸವ ಎಂದು ಹೇಳಿದರು। ಸುವರ್ಣ ಕಾರ್ಕಳ ಒಂದು ಸುನಿಲರ್ನ ಒಂಜಿ ಕನಸು ನಮ್ಮ ಮಾತ ಎನ್ನುವುದು ಯಾನೆ ಎನ್ನುವುದಿತ್ತೆ ಸುನಿಲರ್ನ ಈ ಕನಸಿನಿಂದ ಮಾತಾ ಮಾರ್ಗೋಲೆಗೆ ಡಾಮರ್ ಬಾಡ್ಪಾವನ ಮಾತಾ ಆಣೆಕಟ್ಟು ಕಟ್ಟುನ ಜನಕ್ಲೆಗೆ ಅನುಕೂಲ ಆಪುನಂಚಿನ ವ್ಯವಸ್ಥೆ ಮಲ್ಪುನ ಆರನೇ ಕಾಲೋಡು ಭಾರಿ ವ್ಯವಸ್ಥೆ ಆಣೆ ಭಾರಿ ವೇಗಡು ವ್ಯವಸ್ಥೆ ಆಗ್ತದೆ ಡಾಮಾರಿ ಅಣೆಕಟ್ಟಲು ಇಟ ಅಂಚಿ ನಮ್ಮನ ಎಣ್ಣೆ ಹೊಳೆದ ಅಂಚಿ ಪೋಂಡ ಮುರನಿಯವರಿ ಪನೊಂದಿತ್ತೇರಿ ಸಮುದ್ರನೇ ಮುಂದೆ ಬತ್ತಿಲೆಕ್ಕ ತೋಜುನು ಸುರೂತ ಶಾಸಕರು ಅತ್ತ ಅವರ ಬಾಲಕೃಷ್ಣ ಶೆಟ್ರು ಎ ಬಿ ಶೆಟ್ಟಿ ಇನಿ ಮುಟ್ಟ ಆಯ್ನ ಶಾಸಕರು ಈತು ಒಂಜಿ ಬೇಗಡು ಇದ ಅಭಿವೃದ್ಧಿ ಕಾರ್ಯ ಕ್ಷೇತ್ರದ ಮೇಲಿನ ಸಭೆಯಡು ಆತನು ಯಾನ್ ತೂತು। ನಂತರ ಮಾತನಾಡಿದ ಸಚಿವ ಸುನಿಲ್ ಕುಮಾರ್ ಅವರು ಕಳೆದ ವರ್ಷ ಡಿಸೆಂಬರ್ನಲ್ಲಿ ಆಗಬೇಕಾಗಿದ್ದ ಈ ಉತ್ಸವ ಕೋವಿಡ್ ಕಾರಣದಿಂದ ಮುಂದೂಡಲ್ಪಟ್ಟಿತ್ತು। ಮಾರ್ಚ್ ತಿಂಗಳ 10ರಿಂದ ಪ್ರಾರಂಭವಾದ ಉತ್ಸವ 20ರವರೆಗೆ ಜರುಗಲಿರುವುದು। ಈ ಕಾರ್ಯಕ್ರಮದಲ್ಲಿ ಹಲವಾರು ತಂಡಗಳು ಭಾಗವಹಿಸಲಿದ್ದು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮಗಳು ನಡೆಯಲಿದೆ। ಕಾರ್ಕಳ ತಾಲೂಕಿನ ಎಲ್ಲ ಕುಟುಂಬ ಸದಸ್ಯರು ತಮ್ಮ ಮನೆಯ ಕಾರ್ಯಕ್ರಮದಂತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದರು। ಕಾರ್ಕಳದ ಸಂಗತಿಗಳು ನಾಡಿಗೆ ಗೊತ್ತಾಗಬೇಕು, ನಾಡಿನ ಕಲೆ ಸಂಸ್ಕೃತಿಗಳು ಕಾರ್ಕಳಕ್ಕೆ ಗೊತ್ತಾಗಬೇಕು ಅನ್ನುವಂತ ಹಿನ್ನೆಲೆಗಳಿಂದ ಈ ಕಾರ್ಕಳ ಉತ್ಸವದ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ। ಕಳೆದ ಬಾರಿ ಪ್ರಾರಂಭ ಮಾಡಿ ಬಹಳ ಉತ್ಸಾಹದಿಂದ ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕರಿದರ ಸಹಭಾಗಿತ್ವದಲ್ಲಿ ಭಾಗವಹಿಸಿದ್ರು। ದುರದೃಷ್ಟವಶಾತ್ ಕೊರೋನಾದ 3ನೇ ಅಲೆ ಇದೆಲ್ಲದೂ ಕೂಡ ತೀವ್ರವಾಗಿ ನಮ್ಮನ್ನ ಕಾಡಿದ್ರಿಂದ ನಾವಾಗೆ ಉಲ್ಲಂಘನೆಗಳನ್ನು ಮಾಡೋದು ಬೇಡ ಅಂತೇಳಿ ಕಾರ್ಕಳ ಉತ್ಸವವನ್ನ ನಾವು ಮುಂದಕ್ಕೆ ಹಾಕಿದ್ವಿ। ದಿನ ಸಂಜೆ ಮಳೆಗಳು ಬಂದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾರ್ಚ್ 10ನೇ ತಾರೀಕಿನಿಂದ 20ನೇ ತಾರೀಕಿನ ತನಕ 10 ದಿನಗಳ ಕಾಲ ಒಂದು ಉತ್ಸವ ಅನ್ನೋದನ್ನ ಯೋಚನೆ ಮಾಡಿ ಅದರ ತಯಾರಿಯ ಪ್ರಕ್ರಿಯೆಗಳನ್ನು ಆರಂಭ ಮಾಡಿದ್ದೇವೆ। ಇಲ್ಲಿ ಕೂತಿರುವಂತವರಿಗೆ ಉತ್ಸವದ ಒಳ ಮತ್ತು ಹೊರಗಿನ ಹಿನ್ನೋಟಗಳು ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ। 33 ವಿಭಾಗಗಳನ್ನು ನಾವು ಮಾಡಿದ್ದೇವೆ। ಸಣ್ಣ ವೇದಿಕೆಯಿಂದ ಹಿಡಿದು ಸ್ವಚ್ಛತೆಯ ತನಕ ಕಲಾವಿದರನ್ನ ಕರ್ಕೊಂಡು ಬರೋದ್ರಿಂದ ಆರಂಭವಾಗಿ ಕೊನೆಯ ಟೀ ಕಾಫಿ ಕೊಡುವ ತನಕ 33 ವಿಭಾಗಗಳನ್ನ ನಾವೀಗಾಗಲೇ ಹಿಂದೆನೂ ವಿಂಗಡಿಸಿತ್ತು। ಅದೇ ಸಂಚಾಲನಾ ಸಮಿತಿ, ಅದೇ ಪ್ರಬಂಧ ವ್ಯವಸ್ಥೆ ಇವತ್ತಿಗೂ ಕೂಡ ಮುಂದುವರಿಯುತ್ತೆ। ಈ ಸಂದರ್ಭದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪೂರ್ಣಿಮಾ ಹಾಗೂ ಧಾರ್ಮಿಕ ಮುಖಂಡರು, ಇಲಾಖಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು।